ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್. ಓಕೆ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ವಿಶ್ ಮಾಡೋದು ತುಂಬಾ ಲೇಟ್ ಆಯಿತು. ಓಕೆ, ಸಂಕ್ರಾಂತಿ ಹಬ್ಬದ ದಿನನೇ ವಿಶ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 2 months ಬ್ಯಾಕ್ ಮಾಡಿದ್ದು ಅನಿಸುತ್ತೆ. ನಾನು ದೀಪಾವಳಿ ಲಕ್ಷ್ಮೀ ಪೂಜೆ ಟೈಮಲ್ಲಿ ಮಾಡಿದ್ದು. ಲಕ್ಷ್ಮೀ ಪೂಜೆ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ತುಂಬಾ ಹುಷಾರಿರಲಿಲ್ಲ. ಸ್ವಲ್ಪ ಗಂಟ್ಲೆಲ್ಲ ಇನ್ಫೆಕ್ಷನ್ ಥರ ಆಗಿತ್ತು. ಸೊ ಹಾಗಾಗಿ ಅದೇ ಲಾಸ್ಟ್ ವ್ಲಾಗು, ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನ. ಬಟ್ ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ಹಾಕಲಿಲ್ಲ, ಬಟ್ ಒಂದು ಶಾರ್ಟ್ಸ್ ಹಾಕಿದ್ದೆ ಅಷ್ಟೇ, ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ. ಓಕೆ, ಬನ್ನಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ, ಏನೆಲ್ಲ ಮೋಜು ಮಸ್ತಿ ಇತ್ತು ಎಲ್ಲ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಯಿತು, ಇವತ್ತು ತಿಂಡಿ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು. ಓಕೆ, ನೀವು ತಿಂಡಿ ತಿನ್ನಮ್ಮ ಆಮೇಲೆ. ಓಕೆ, ಫಸ್ಟ್ ತಿಂಡಿ ತಿನ್ನೋಣ. ಅಪ್ಪನ ತಿಂಡಿ ಎಲ್ಲ ಆಯಿತು. ಸೊ ಅಪ್ಪ ಬ್ಯುಸಿ, ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಸಂಕ್ರಾಂತಿ ಸ್ಪೆಷಲ್ ಅವರೆಕಾಳು ಪೊಂಗಲ್. ಈಗ ಹೊರಡ್ತಾ ಇದ್ದಾರಪ್ಪ. ಅಪ್ಪ ಎಲ್ಲರಿಗೂ ವಿಶ್ ಮಾಡಿಬಿಡ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ. ಸಂಕ್ರಾಂತಿಯ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಲೇಟಾಗಿ ವಿಶ್ ಮಾಡ್ತಾ ಇದ್ದಾರೆ. ಸಂಕ್ರಾಂತಿಯ ಶುಭಾಶಯಗಳು. ಕರೆಕ್ಟ್. ಎದೇಳು ಹಾಯ್. ಹಾಂ, ಏನಿವತ್ತು ಸ್ಪೆಷಲ್? ಹಾಯ್ ಹಾಯ್ ಹೇಳು, ಹ್ಯಾಪಿ ಸಂಕ್ರಾಂತಿ ಹೇಳು ಎಲ್ಲರಿಗೂ. ಕರೆಕ್ಟಾಗಿ ಹೇಳವ. ಹಿಂಗ ಮಾತಾಡೋದು ನೀನು? ಹಾಂ, ಕರೆಕ್ಟಾಗಿ ಹೇಳವ. ಹ್ಯಾಪಿ ಬರ್ಡೇ. ಯಾರ್ದು? ನಂದಾ? ನಂದಲ್ಲ. ಹ್ಯಾಪಿ ಸಂಕ್ರಾಂತಿ ಹೇಳಿಲ್ಲ ಸರಿಯಾಗಿ. ಗುಡ್. ಎಲ್ಲಿ ಕಾಳು ಕೊಡು ಮತ್ತೆ, ಸಂಕ್ರಾಂತಿ ಕಾಳು. ದೇವ್ರ ಮನೇಲಿ ನಾನು ಆಗ್ಲೇ ತಿಂದಾಯ್ತು. ನೀ ತಿಂದ್ಯಾ? ಕೊಡು ರಾಜಪ್ಪನ್ ಕೊಡು. ನಾನು ತಿಂದಾಯ್ತು ಕಣ ಆಗ್ಲಿ, ಅಮ್ಮ ಕೊಟ್ಟಾಯ್ತು. ಮಗಳ ಫೋನ್ ಇದೆ ಸಾಕಿದ್ರುವಿ. ಹೇಳ್ಬಿಡು, ಕೊಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಕೊಡು. ಧ್ರುವಿ ಕೊಟ್ಟಿ ಎಲ್ಲಾರ್ಗು. ಧ್ರುವಿ ಬೇಗ ಬೇಗ ತಿಂಡಿ ತಿನ್ನವ. ಒಡವೆ ಹೆಂಗ ಹಾಕೊಂಡಿದ್ಯಾ? ಯಾರು ಒತ್ಕೊಯ್ತಾರ ನಿನ್ನ? ನಿಜ ಒತ್ಕೊಯ್ತಾರೆ. ನಿನ್ನ ತೋರ್ಸಕ್ಕೆ ಹೆಂಗಾಯ್ತು? ಮಾಡಿ ಕ್ಯಾಮ್ರಾ ಆನ್ ಮಾಡ ನೋಡಿ, ಅವನ್ನ ತೋರಿಸ್ಬೇಕಂತೆ. ಈಗ ಹೇಳು ಹ್ಯಾಪಿ ಸಂಕ್ರಾಂತಿ ಅಂತ ಕರೆಕ್ಟಾಗಿ. ನಂಗೊಂದು ಪಪ್ಪಿ ಕೂಡ ಅತ್ತೆಗೊಂದು. ಧ್ರುವಿ ಚೆನ್ನಾಗಿ ಕಾಣಿಸ್ತಿಲ್ಲ, ನಾ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನೀ ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ನಿಧಾನ ನಿಧಾನ.
ಯಾಕವ ಸರಿ ಸ್ವೀಟ್ ಪೊಂಗಲ್ ತಿನ್ನು, ಖಾರ ಬೇಡ ಹೇಳಿದ್ದೀನಿ. ಬರೀ ಸ್ವೀಟ್ ಮಾತ್ರ ಇಲ್ಲೋಡ, ಬರೀ ಸ್ವೀಟ್ ಮಾತ್ರ ತಿನ್ಸಿದ್ರು ಈಗ. ಅಲ್ಲೋಡಲ್ಲಿ ಹೇಳಿದ್ದೀನಿ, ಅಲ್ಲೋಡ್ ತಿನ್ನವ. ಹೆಂಗೆ ತಿನ್ನ ಧ್ರುವಿ? ಆಗಿದ್ರುವಿ ಹೆಂಗಾಗ್ಯದ? ಹಂಗೆ ಸೌಂಡ್ ಮಾಡ್ಕೊಂಡು ಅಲ್ಲೋಡ ಹೆಂಗೆ ಕಾಣಿಸ್ತೀಯ? ಚೆನ್ನಾಗಿ ಕಾಣಿಸಲ್ಲ. ಧ್ರುವಿ ಬಿಚ್ಕೊಡ ನನಗೆ, ನಾನು ಹಾಕತ್ತೀನಿ ಹಬ್ಬದ ದಿನ. ಸರಿ ಸರಿ, ಖಾರ ಬೇಡ ಅವನಿಗೆ, ಖಾರ ಬೇಡ. ಸರಿ ಹೇಳಿದ್ದೀನವ. ಸರಿ ಖಾರ ಪೊಂಗಲ್ ಬೇಡ, ಓನ್ಲಿ ಸ್ವೀಟ್ ಪೊಂಗಲನು. ಹೊರಗೆಲ್ಲ ಹೋಗ್ಬಿಡಿದ್ರು ಎತ್ಕೊಂಡು ಹೋಯ್ತಾರೆ ನಿನ್ನ. ಆಯಿತು. ಆಲ್ರೆಡಿ ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲ ಮುಗಿದಿದೆ, 90% ತೋರಿಸ್ತೀನಿ ಏನೇನು ರೆಡಿ ಆಗಿದೆ ಅಂತ. ಓಕೆ ನೋಡಿ, ಇದು ಬೀನ್ಸು, ಕ್ಯಾರೆಟ್ ಪಲ್ಯ, ಇದು ಹೋಳಿಗೆ ಸಾಂಬಾರು ಗಮ್ ಅಂತ ಇದೆ, ಇದು ವೈಟ್ ರೈಸು, ಅದರಲ್ಲೇ ಸ್ವಲ್ಪ ಅನ್ನ ಆರಕ್ಕಿಟ್ಟಿದ್ದಾರೆ. ಇದು ಮೊಸರನ್ನ ಮಾಡೋದಕ್ಕೆ. ಇದು ಇನ್ನೂ ಬೆಳಗ್ಗೆ ಮಾಡಿದ್ದು ಸ್ವೀಟ್ ಪೊಂಗಲ್ಲು, ಇದು ಖಾರ ಪೊಂಗಲ್ಲು ಎಲ್ಲ ಇದೆ. ಹಿಂದೆ ಇನ್ನು ಏನೇನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ. ತಿನ್ನ ಹೋಳಿಗೆ ವಡೆ. ಆಯ್ತು, ಲತಾ ತಿಂತಾ ಇಲ್ಲ, ಬೇಯಿಸಿರೋದನ್ನ ಮುಂದೆ ಇಟ್ಕೊಂಡವಳೆ. ಆಯ್ತಾ? ಪಾಪ ವಂಶಿ ಕೇಳ್ತಾನೆ ಇರ್ತಾಳೆ, ಯಾಕತ್ತೆ ಇನ್ನೂ ವ್ಲಾಗೇ ಮಾಡಿಲ್ಲ ಅಂತಿರ್ತಾಳೆ ಡೈಲಿ. ಅದಕ್ಕೆ ಸಂಕ್ರಾಂತಿ ಸ್ಪೆಷಲ್ ವ್ಲಾಗ್. ಬಾ, ಎಲ್ಲಿ ಓಡ್ತಾ ಇದೆಯಾ? ಏನಾಗಿದೆ ಇವತ್ತು ನಮ್ಮ ಧ್ರುವಿ? ಏನು ಮಾಡ್ತಾ ಇದೆಯಾ? ಅನ್ನನ ಅದು ಹೋಳಿಗೆ ನೀನು ಮಾಡ್ತಾ ಇದೆಯಲ್ಲ ಅಲ್ಲೋಡ. ಅಕ್ಕನ ಕರ್ಕೊಂಡು ಮಾಡ್ತಾವನೆ. ಬಾಗಿಲು ತೋರಿಸಿ, ಟಿವಿ ಸೌಂಡ್ ಬಂದ. ಹೋಳಿಗೆ ಮಾಡ್ತಿದ್ದೀನಿ. ಧ್ರುವಿ, ನಂಗೆ ಅಗ್ಲಕ್ ಮಾಡ್ಕೊಡು ಒಂದು ಹೋಳಿಗೆ. ದೊಡ್ಡದು ಮಾಡವ, ನಂಗೆ ಸಣ್ಣದು ಬೇಡ. ದೊಡ್ಡ ಪುಟಾಣಿಗೆ ಬೇಡ, ನನಗೆ ದೊಡ್ಡದು ಮಾಡ್ಕೊಡು. ಕವರ್ ಮಧ್ಯಕ್ಕೆ ನನಗೆ ಸಣ್ಣದು ಮಾಡ್ಕೊಡಲ್ಲ ಅಂದೆ, ನಾನು ಯಾಕೆ ಕೊಡ್ಲಿ? ಸಣ್ಣದು ಮಾಡ್ಕೊಡ್ತೀಯಲ್ಲ, ಇಟ್ಕೊಡ್ತೀನಿ. ನೋಡು, ಅವನೇ ಎದ್ದೋಗಿ ತಗೊಳತ್ತೆ ಇರುತ್ತೆ. ಧ್ರುವಿ, ನೀನು ಯಾವ್ದ್ಯಾವ್ದೋ ಕೈ ಹಾಕಿದ್ರೆ ಹೊಡಿತೀನಿ ನಾನು. ಅರಡು ದೊಡ್ಡಮ್ಮ ಕೊಡ್ತಾ, ದೊಡ್ಡದು ತಗೋ. ಕುಡಿತೀಯಾ? ಬೇಗ ಬೇಗ ಮಾಡಿದ್ರು. ಎಷ್ಟು ದ್ರವಿ ಒಂದ್ರ ಮೇಲೆ ಹಾಕೋದು, ನೀಟಾಗಿ ಕಟ್ಟು, ಅದನ್ನೇ ದೊಡ್ಡ ಪರೋಟ ಮಾಡ್ತೇವ್ರೆ, ಹೋಳಿಗೆ ಮಾಡಿರೋದು. ಸ್ವಲ್ಪ ಚೆನ್ನಾಗಿ ಬಂತೀಗ ಒಂದೇ ಹಾಕಲ್ಲ. ಅಗ್ಲ ಮಾಡಿದ್ರು ಅದನ್ನೇ, ಅಗ್ಲ ಮಾಡಿನು ಸಾಕಾ? ನಿಮ್ಮ ಅಪ್ಪತ್ತಿಗೂ ಅಪ್ಪಂಗೂ ಇಬ್ರಿಗೂ ಧ್ರುವಿ ಕೊಡೋಗೆ ಬಿಸಿದು ತಿನ್ಲಿ, ಪ್ಲೇಟ್ ತಂದ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ಬೋದು. ಸಾಕು ಸಾಕು ಅಷ್ಟೇ ಮಗ, ಸಾಕು. ಹೋಳಿಗೆ ಕತ್ತೆ ಮುಗೀತ. ಈಗ ಬರೆ ಹಾಕಿಲ್ಲತ್ತ, ಬರೆ ಜಾಸ್ತಿ ಸಿಗ್ತಾ ಹೋಗೋಕ್ ಬರೆ ಹಾಕ್ತಾಳೆ. ಇಲ್ಲ ತಾತ, ನಾನು ಕೊಟ್ಟಿದ್ದೆ ಆಪ್ಷನ್, ಮಾತ್ರ ಬಿಡ್ತೀನಿ ಅಂತ ಅಷ್ಟೇ. ಈಗ ಸ್ಕೂಲ್ಗೆ ಹೋಗ್ತಾವನಲ್ಲ.
ಧ್ರುವಿ ದಪ್ಪ ಕೊಟ್ರು ಏನಾರು ಒಂದು ಅಂತೆಲ್ಲ ಮಾಡಿದ್ದು ಹೊಂಟೋಯ್ತಾ ಆ ಸೈಡಲ್ಲಿ ಇಟ್ಕವಾ ಆ ಸೈಡಲ್ಲಿ ಇಟ್ಕ ನೋಡ ಅಕ್ಕ ಏನ್ ವಿಚಿತ್ರ ಮಾಡೋಳೆ ಅಂತ. ಅವಳ ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ತಾವಳೆ. ಧ್ರುವಿ ಎಸಿ ಬರ್ದಂಗೆ ಹೊಡಿತೀನಿ ನಾನು. ಎಸಿ ಬರ್ದು ಇಡವ ಒಂದ್ ಕಡೆ ಇಡೋ. ಸರಿ ಹೋಯ್ತು ಬಿಡು. ಈಗ ನಮ್ ಧ್ರುವಿ ಮಾಡ್ತಾನೆ. ಧ್ರುವಿ ನೋಡ ನೋಡ ಲತಾ ಮಮ್ಮಿ ಮಾಡಕ್ಕೆ ಬರಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಬಿಡ್ತಾನೆ. ಧ್ರುವಿ ಮಾಡವ ಮಾಡಲ್ಲ ಅವನು ಬಿಡು. ಸುಮ್ಮನೆ ಏನು ಮಾಡಲ್ಲ, ಮಾತೊಂದು ಆಡ್ತಾನೆ ಅಷ್ಟೇ ಅವನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ. ಸೊ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಓಕೆ, ಇನ್ನು ಎಳ್ಳು ಬೆಲ್ಲ ಬೀರೋ ಅಷ್ಟೋ ತನಕ ನಾನು ಇರಲಿಲ್ಲ. ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಅಂಗಡಿಗೆ ಹೋದೆ. ಸ್ವಲ್ಪ ಬ್ಯುಸಿ ಆದ್ದರಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಓಕೆ, ವಿಡಿಯೋ ಏನಾದ್ರು ಇಷ್ಟ ಆದರೆ ಗೊತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಡೈಲಿ ಅಲ್ಲ ಅಂದರೂ ವೀಕ್ಲಿ 1-2-3 ವೀಡಿಯೋನಾದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇನ್ನು ಆದಷ್ಟು ಬೇಗ ನೆಕ್ಸ್ಟು ವೀಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.